ಶುಭಾಶಯಗಳೊಂದಿಗೆ ಏನು 2025 ನಿನ್ನೆ ಮುಗಿತು. ಆ ಏನೇ ದುಃಖ ಕಷ್ಟಗಳಿದ್ರೆ ನಿನ್ನೆಗೆ ಮುಗಿದು ಇವತ್ತಿಂದ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳಲಿ.
ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷ 2026ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೀನಿ. ವಿಷಯ ಏನಂದರೆ, ನನ್ನ ವಾರ್ಡಿನ ಮಹಾಗಣಪತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಕ್ಯಾಲೆಂಡರ್ ವರ್ಷ ಅಂತಕ್ಕಂಥದ್ದು ಏನಿದೆ, ಕ್ಯಾಲೆಂಡರನ್ನು ಮನೆ ಮನೆಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜಾ ಕೈಕರ್ಯಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಿಂದ ಮಳೆ ಬೆಳೆ ಎಲ್ಲ ರೀತಿಯಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನನ್ನ ವಾರ್ಡಿನ ಎಲ್ಲ ಸಾರ್ವಜನಿಕ ಮಿತ್ರರು ಕೂಡ ಒಳ್ಳೆಯದಾಗಲಿ, ಒಳ್ಳೆಯ ಅಭಿವೃದ್ಧಿ ಆಗಲಿ, ಒಳ್ಳೆಯ ಯಶಸ್ಸನ್ನು ತಂದುಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಕ್ಯಾಲೆಂಡರು ಮತ್ತು ಎಳ್ಳು ಬೆಲ್ಲ ಮತ್ತು ಎಲ್ಲರಿಗೂ ಕೂಡ ಮಹಿಳೆಯರಿಗೆ ಎಲ್ಲರೂ ಕೂಡ ತಾಯಂದಿರಿಗೆ ಅರಿಶಿಣ ಕುಂಕುಮವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಸವಿತಾ ಬಾಬು ಕುಟುಂಬ ಏನಿದೆ ಪ್ರತಿ ವರ್ಷ ಕೂಡ ಇದೇ ಥರ ಕೂಡ ಮಾಡ್ಕೊಂಡು ಬರಲಿಕ್ಕೆ ದೇವರು ನನಗೆ ಎಲ್ಲ ಆಶೀರ್ವಾದವನ್ನು ಕೊಡಬೇಕು ಅಂತಕ್ಕಂಥದ್ದು ಹೇಳ್ತಾ, ನನ್ನೊಂದಿಗೆ ಬಂದಂಥ ಎಲ್ಲರೂ ಕೂಡ ಯಾರು ಕೂಡ ಅನ್ಯತಾ ಭಾವಿಸಬಾರದು. ನನ್ನೊಂದಿಗೆ ಬಂದಿರತಕ್ಕಂಥ ಎಲ್ಲ ನಾಯಕರು, ಎಲ್ಲ ಮುಖಂಡರುಗಳು, ಹಿರಿಯರು, ತಂದೆಯ ಸಮಾನರು, ತಮ್ಮಂದಿರು, ಎಲ್ಲ ಅಕ್ಕಂದಿರು ಎಲ್ಲರೂ ಕೂಡ ಸಹಕಾರದಿಂದ ನನ್ನ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಯಾವತ್ತೂ ಕೂಡ ನಾನು ಚಿರಋಣಿಯಾಗಿರ್ತೀನಿ ಅಂತಕ್ಕಂಥದ್ದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಡಿಕಲ್ಲಿ ಗ್ರಾಮ ಪಂಚಾಯತ್ ಪ್ಲಾಂಟೇಶನ್ ಟು ವಾರ್ಡನ ಗ್ರಾಮ ಪಂಚಾಯಿತಿ ಸದಸ್ಯನಿ ಆದಂತ ಸವಿತಾ ಎನ್ ಬಾಬು ಅವರಿಂದ ಹಾಗೂ ನನ್ನ ಪರವಾಗಿ ಎಲ್ಲರಿಗೆ ಹೊಸ ವರ್ಷದ 2026 ಆರ್ಥಿಕ ಶುಭಾಶಯಗಳನ್ನ ಬಯಸ್ತಾ ಇದ್ದೀನಿ. ಅದರಲ್ಲೂ ಎಮ್ಮಿ ನಗರ, ಪಾಲಾರ್ ನಗರ್, ಬಾಬಾನಗರ್, ಜಯನಗರ್, ವಾಣಿನಗರ್, ಚೈತನ್ಯಪುರಂ, ವೆಂಕಟಮುನಿ ಲೇಔಟ್ ಅಲ್ಲಿ ಬಾಳುವ ಎಲ್ಲ ನಾಗರಿಕರಿಗೆ, ಮತದಾರರಿಗೆ ಸ್ಪೆಷಲ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಬಯಸ್ತಾ ಇದ್ದೀವಿ. ಪೂಜಾ ಕಾರ್ಯಕ್ರಮಗಳು ನಡೆದು ಇವತ್ತೇನು ಕ್ಯಾಲೆಂಡರನ್ನು ಬಿಡುಗಡೆಯನ್ನ ಮಾಡಿದ್ದೀರಿ. ಇವತ್ತಿಂದ ಇನ್ನು 4 ದಿನಗಳ ಕಾಲ ಮನೆ ಮನೆಗೆ ತೆರಳಿ ಕ್ಯಾಲೆಂಡರು ಮತ್ತೆ ಎಳ್ಳು ಬೆಲ್ಲವನ್ನ ಕೊಟ್ಟು ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಕ್ಕಂಥದ್ದು, ಮನೆ ಮನೆಗೆ ಹೋಗಿ ಹೇಳ್ತಕ್ಕಂಥದ್ದು ನನ್ನ ಪದ್ಧತಿಯಾಗಿದೆ. ಅದೇ ರೀತಿಯಾಗಿ ಇನ್ನು 3-4 ದಿನಗಳಲ್ಲಿ ಎಲ್ಲಾ ಮನೆಗಳಿಗೂ ಕೂಡ ಕ್ಯಾಲೆಂಡರ್ನ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.